ಮಹಾಭಾರತ ಎಂತಹ ಯುದ್ಧದ ಕಥೆ ಎಂದರೆ, ಆಗ ಇಡೀ ಭಾರತ ಧರ್ಮ ಮತ್ತು ಕರ್ಮದ ನಿರ್ಣಯ ಮಾಡಲು ಒಂದು ಕಡೆ ಸೇರಿ ನಿಂತಿತ್ತು. ಕೌರವರು ಮತ್ತು ಪಾಂಡವರು ಕುರುಕ್ಷೇತ್ರದಲ್ಲಿ ಯಾವ ಪಕ್ಷವೂ ಕಮ್ಮಿ ಇರಲಿಲ್ಲ. 18 ದಿನಗಳ ಮಹಾಸಂಗ್ರಾಮದಲ್ಲಿ 18 ಯೋಧರು ಮತ್ತು ಅವರ ಸಾಹಸದ 18 ಕಥೆಗಳನ್ನು. ಹಸ್ತಿನಾಪುರದ ಭೂಮಿ ನನಗೆ ಪ್ರಾಣಕ್ಕಿಂತಲೂ ಮಿಗಿಲು. ಪಾಂಡವರಿಗೆ ಇದರ ಸೂಜಿ ಮೊನೆಯಷ್ಟು ಭೂಮಿ ಬೇಕೆಂದರೂ ಹೋರಾಡಿಯೇ ಪಡೆದುಕೊಳ್ಳಬೇಕು. ಆಕ್ರಮಣ! धर्म का युद्ध है, कर्म क्षेत्र है. ದುರ್ಯೋಧನ ಅಂದರೆ ನಾನು ಈ ಸಿಂಹಾಸನದ ಏಕೈಕ ಉತ್ತರಾಧಿಕಾರಿಯಾಗಿರುವೆ. ನಂತರ ನಮ್ಮ ರಾಜ್ಯ ನಮ್ಮದೇ. ಕೌರವರು ತಮ್ಮ ಮಾತಿಗೆ ತಪ್ಪಿದ್ದಾರೆ, ನಾವಲ್ಲ. ಇವರೆಲ್ಲರೂ ನನ್ನ ಕುಟುಂಬದವರೇ ಆಗಿದ್ದಾರೆ ಕೇಶವ. ಈ ಬಂಧುಗಳು, ಪಿತಾಮಹ ಭೀಷ್ಮ, ಗುರು ದ್ರೋಣರು. ನಾನು ಈ ಯುದ್ಧವನ್ನು ಮಾಡಲಾರೆ ಕೇಶವ. ಇಲ್ಲಿ ಯಾರು ಮಿತ್ರರು ಅಲ್ಲ ಪಾರ್ಥ, ಶತ್ರುವೂ ಅಲ್ಲ. ಕರ್ಮ ಮಾಡು ಪಾರ್ಥ, ಶಸ್ತ್ರ ಕೈಗೆತ್ತಿಕೋ. ಮತ್ತು ಈ ಯುದ್ಧದಲ್ಲಿ ಧರ್ಮ ನಿನ್ನೊಂದಿಗೆ ಇದೆ. ಧರ್ಮ ಅಧರ್ಮ ಎಲ್ಲರೂ ಇದೇ ಯೋಚಿಸುತ್ತಾರೆ. ಯಾರೊಬ್ಬರಿಗಾದರೂ ನನ್ನ ಬಿಚ್ಚಿದ ಮುಡಿಯ ಕಾರಣ ನೆನಪಿದೆಯೇ? ದ್ರೌಪದಿಯ ಸೇಡು ಖಂಡಿತವಾಗಿಯೂ ಪೂರ್ಣಗೊಳ್ಳುತ್ತದೆ. ಏ ದುರ್ಯೋಧನ, ನಿಮ್ಮ ಮೃತ್ಯು ನಿಮ್ಮನ್ನು ಕರೆಯುತ್ತಿದೆ. ಈ ಯುದ್ಧದಲ್ಲಿ ಯಾರೊಬ್ಬರೂ ಗೆಲ್ಲುವುದಿಲ್ಲ, ಸೋಲು ಮಾತ್ರ ಶತಸಿದ್ಧ. ಬಾ ಅಭಿಮನ್ಯು, ಬಾ ಮುಂದೆ ಬಾ. ಚಕ್ರವ್ಯೂಹ. ಪುತ್ರ, ನೀನು ನಿನ್ನ ಕರ್ತವ್ಯ ನಿಭಾಯಿಸು, ನನ್ನದನ್ನು ನಾನು ನಿಭಾಯಿಸುವೆನು. ಅಂತ್ಯವೇ ಅಂತಿಮವಾದ್ದು. ಕೆಳಗೆ ಭೂಮಿ, ಮೇಲೆ ನಕ್ಷತ್ರವಿದೆ.